ಇನ್ನು ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಐತಿಹಾಸಿಕ ಗೆಲುವನ್ನು ಸಾಧಿಸುವ ಮೂಲಕ ವಿಜಯ್ ಜನನಾಯಕನಾಗಿ ಹೊರಹೊಮ್ಮಿದ್ದಾರೆ. ಆದರೆ ಮ್ಯಾಜಿಕ್ ನಂಬರ್ 118 ಪಡೆಯದ ಹಿನ್ನೆಲೆ ಸರ್ಕಾರದ ರಚನೆಗೆ ಕಸರತ್ತು ಮುಂದುವರೆದಿದೆ. ಹಾಗಾದರೆ ವಿಜಯ್ ಮುಂದಿರೋ ಆಯ್ಕೆಗಳೇನು ಅಂತ ನಾವು ನೋಡ್ತಾ ಹೋಗೋದಾದರೆ, ಸದ್ಯ ವಿಜಯ್ ಅವರ ಮೈತ್ರಿ ಪ್ಲಾನ್ ಏನಿದೆ, ಒಂದು ಟಿವಿಕೆ 107 ಸ್ಥಾನ ಪಡೆದಿದೆ, ಎಡಿಎಂಕೆ 47 ಸ್ಥಾನ, ಒಟ್ಟು 154 ಆಗುತ್ತೆ. ಅಂದರೆ ಅಲ್ಲಿ ಈಸಿಯಾಗಿ 118 ಪ್ಲಸ್ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನು ಮೀರೇನೆ 154 ಆಗುತ್ತೆ. ಇದು ಮೈತ್ರಿ ಪ್ಲಾನ್ ನಂಬರ್ 1, ಅವ್ರ ಮುಂದೆ ಇರುವಂಥ ಆಪ್ಷನ್ಗಳು. ಇನ್ನು ಪ್ಲಾನ್ ನಂಬರ್ 2ಗೆ ಬರೋದಾದರೆ, ಈಗ ಟಿವಿಕೆ ಪಕ್ಷ ಏನು 107 ಗೆದ್ದಿದೆ, ಈಗ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಕೂಡ ಸಿಕ್ಕಿದೆ. ಅದರ ಜೊತೆಗೆ IUML ಏನು 2 ಸ್ಥಾನ ಪಡೆದಿದೆಯಲ್ಲ, ಅದರ ಜೊತೆಗೆ CPM 2 ಸ್ಥಾನ, CPI 2 ಸ್ಥಾನ, PMK 4 ಸ್ಥಾನ, VCK 2 ಸ್ಥಾನ, ಇನ್ನು DMDK 1 ಸ್ಥಾನ. ಒಟ್ಟು ಇದೆಲ್ಲವನ್ನು ಕೂಡ ಆ್ಯಡ್ ಮಾಡಿದ್ರೆ ಅಲ್ಲಿಗೆ 126 ಆಗುತ್ತೆ. ಇದು ಅವರ ಆಯ್ಕೆ ನಂಬರ್ 2, ಪ್ಲಾನ್ ನಂಬರ್ 2. ಈಗ ಯಾವ ರೀತಿಯಾದಂಥ ಆಪ್ಷನ್ ಇದೆ, ಜೊತೆಗೆ TVK ಏನು ಮಾಡುತ್ತೆ ಅನ್ನುವಂಥ ಕುತೂಹಲ ಇದೆಯಲ್ಲ, ಸದ್ಯ ಆ ಥರ ಚರ್ಚೆಗಳು ನಡೀತಾ ಇದೆಯಲ್ಲ, ಇದು ಸದ್ಯ ವಿಜಯ್ ಅವರ TVK ಪಕ್ಷದ ಮುಂದೆ ಇರುವಂತಹ ಆಪ್ಷನ್ಗಳು. ಜೊತೆಗೆ ಇದು ಪ್ಲಾನ್ ನಂಬರ್ 2. ಒಂದು ಅಲ್ಲಿ 154 ಆಗುತ್ತೆ, ಇಲ್ಲಿ 126 ಆಗುತ್ತೆ. ಉಳಿದ ಈ CPM, CPI, PMK, VCK ಇವರೆಲ್ಲರ ಬೆಂಬಲವನ್ನು ತೆಗೆದುಕೊಂಡ್ರೆ ಅಲ್ಲಿಗೆ ಒಟ್ಟು 126 ಆಗುತ್ತೆ. ಆಗ ಅವರು ಸರ್ಕಾರ ರಚನೆ ಮಾಡ್ಬೋದು. ಸೊ ಈ 2 ಪ್ಲಾನ್ಗಳಲ್ಲಿ ಏನಾಗುತ್ತೆ, ಜೊತೆಗೆ ಯಾರು TVK ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆಯಲ್ಲ, 6 ನಂಬರ್ ತೀರಿಸೋದಕ್ಕೆ, ಅದು ಕಾದು ನೋಡ್ಬೇಕು ನಾವು.